ವಿಶ್ವೇಶ್ವರಯ್ಯ ಅವರಿಂದ ವಿನ್ಯಾಸಗೊಂಡ ಧಾರವಾಡದ ಐತಿಹಾಸಿಕ ಕೆಳಗೇರಿ ಕೆರೆ ಕಲುಷಿತಗೊಳ್ಳುತ್ತಿದೆ. ಈ ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊತ್ತ ಕೃಷಿ ವಿಶ್ವವಿದ್ಯಾಲಯವು ಈ ಕೆರೆಯನ್ನ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಎಂಬ ಆರೋಪಗಳು ಆಗಾಗ ಕೇಳುತ್ತಲೇ ಇರುತ್ತವೆ. ಈ ಕೆರೆಯಲ್ಲಿ ಬೆಳೆಯುವ ಅಂತರಗಂಗೆಯನ್ನ ತೆಗೆಯಲು ಪಾಲಿಕೆ ಸಹ ಮುಂದಾಗುತ್ತಿಲ್ಲ ಎಂದು ಅಲ್ಲಿನ ಸ್ಥಳೀಯರೇ ಅಂತರಗಂಗೆಯನ್ನ ಆಗಾಗ ತೆಗೆಯುತ್ತಲೇ ಇರ್ತಾರೆ. ಇದೆಲ್ಲದರ ಮಧ್ಯೆ ಮಹಾನಗರ ಪಾಲಿಕೆ ಇದೀಗ ಹೊಸ ಹೆಜ್ಜೆಯನ್ನಿಟ್ಟಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹೌದು, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕೆರೆಗಳಲ್ಲಿ ಬೆಳೆಯುವ ಅಂತರಗಂಗೆಯನ್ನ ತೆಗೆಯಲು ಪಾಲಿಕೆಯು ಯಂತ್ರವೊಂದನ್ನ ಖರೀದಿಸಿದ್ದು, ಅದರ ಮೂಲಕ ಕೆರೆಗಳ ಸ್ವಚ್ಛತೆಗೆ ಮುಂದಾಗಿದೆ. ಈ ಯಂತ್ರ ಕೆರೆಯಲ್ಲಿನ ಅಂತರಗಂಗೆಯನ್ನ ಯಾವ ರೀತಿ ಹೊರತೆಗೆಯುತ್ತದೆ ಎಂಬುದರ ಪ್ರಾಯೋಗಿಕ ಪರೀಕ್ಷೆಯನ್ನ ಕೆಳಗೇರಿ ಕೆರೆಯಿಂದಲೇ ಆರಂಭಿಸಲಾಯಿತು. ಈ ಜಲಕಳೆ ತೆಗೆಯುವ ಯಂತ್ರವು ಅನಗತ್ಯ ಜಲಸಸ್ಯಗಳನ್ನ ಅತ್ಯಂತ ವೇಗವಾಗಿ ತೆರವುಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರಿಂದ ನಗರದ ಎಲ್ಲಾ ಕೆರೆಗಳಿಗೆ ಕಾಯಕಲ್ಪ ನೀಡುವ ಉದ್ದೇಶದಿಂದ ಮಹಾನಗರ ಪಾಲಿಕೆಯು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ಕೆರೆಗಳ ಶುದ್ಧೀಕರಣಕ್ಕೆ ಮುಂದಾಗಿದೆ.